ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶ ಆಗಿರುವಂತದ್ದು. ಈಗ ನಾವಿರುವಂತದ್ದು ಹೊಳೆನರಸೀಪುರ ತಾಲೂಕಿನ ಹರ್ನಳ್ಳಿ ಗ್ರಾಮದಲ್ಲಿ. ಚೆನ್ನಮ್ಮನವರ ಶಾಲೆಯಲ್ಲಿ ಒಟ್ಟಾಗಿ ಹೋದಂತ ಹಿರಿಯರು ಇದ್ದಾರೆ, ಅವರಿಗೆ ಮಾತಾಡ್ತಾ ಹೋಗ್ತೀನಿ. ಸ್ವಾಮಿ, ಚೆನ್ನಮ್ಮ ಅವರು ದೇವೇಗೌಡರ ಅವರು ಹೆಂಡತಿ ಚೆನ್ನಮ್ಮ ಅವರು ವಿಧಿವಶ ಆಗಿರೆ ವಿಷಯ ಗೊತ್ತಾಯ್ತಾ ನಿಮಗೆ? ಗೊತ್ತಾಯ್ತು. ನೀವು ಅವರು ಯಾವಾಗ ಒಟ್ಟಿಗೆ ಓದಿದ್ದು? ಎಷ್ಟನೇ ಕ್ಲಾಸ್ ತನಕ ಒಟ್ಟಿಗೆ ಓದಿದ್ರಿ ಚೆನ್ನಮ್ಮ ಅವರು? ನೀವು 8ನೇ ಕ್ಲಾಸು, ಅವರು ನಾನು 7ನೇ ಕ್ಲಾಸು. ಎಲ್ಲಿ, ಯಾವ ಸ್ಕೂಲು? ಹಳೆಕೋಟೆ ಹೋಬಳಿನ ಎಲ್ಲಿ ಓದಿದ್ ಒಟ್ಟಿಗೆ? ಹಳೆಕೋಟೆ, ಹಳೆಕೋಟೆಯಲ್ಲಿ. ಹಳೆಕೋಟೆ ಗೌರ್ಮೆಂಟ್ ಸ್ಕೂಲಲ್ಲಿ ಒಟ್ಟಿಗೆ ಓದಿದ್ದ? ಒಟ್ಟಿಗೆ ಓದಿದ್ದು. ಯಾವಾಗ ಗೊತ್ತಾಯ್ತು ವಿಷಯ? ಈ ತರ ಚೆನ್ನಮ್ಮ ಅವರು ಇಲ್ಲ ಅಂತ ಯಾವಾಗ ಗೊತ್ತಾಯ್ತು ವಿಷಯ ನಿಮಗೆ? ರಾತ್ರಿ. ಈ ಹಿಂದೆ ಯಾವಾಗಾದ್ರೂ ಭೇಟಿ ಮಾಡಿದ್ರ? 1 ತಿಂಗಳು, 2 ತಿಂಗಳು, 3 ತಿಂಗಳು ಅಕಸ್ಮಾತ್ ಏನಾದ್ರು ಮನೆ ದೇವಸ್ಥಾನಕ್ಕೆ ಬರೋರಲ್ಲ ಹರ್ನಳ್ಳಿ ದೇವಸ್ಥಾನಕ್ಕೆ, ಅವಾಗ ಏನಾದ್ರು ಭೇಟಿ ಮಾಡಿದ್ರ ನೀವು? ದೇವೇಗೌಡರನ್ನ ಚೆನ್ನಮ್ಮ ಅವ್ರನ್ನ ಭೇಟಿ ಮಾಡಿದ್ರ? ಮಾಡಿದ್ದೆ. ದೇವೇಗೌಡ್ರ ತೆಪ್ಪಿಗೆ ಅಂದ್ರು, ಮುತ್ತು ಕೊಟ್ರು. ದೇವೇಗೌಡರು ಮುತ್ತು ಕೊಟ್ರ? ವಿಷಯ ಗೊತ್ತಾಗ ಬೇಜಾರಾಗ್ತಾ ಇದೆ ನಿಮಗೆ ಅಂದೆ. ಅಲ್ಲ, ಚೆನ್ನಮ್ಮವ್ರು ಇಲ್ಲ ಅಂತ ಗೊತ್ತಾಗ ಬೇಜಾರಾಯ್ತಾ ನಿಮಗೆ? ಬೇಜಾರಿಲ್ಲ. ಹರ್ನಳ್ಳಿಯಲ್ಲಿ ಚೆನ್ನಮ್ಮನವರ ಒಟ್ಟಿಗೆ ಹೋದಂತ ಹಿರಿಯರು ಹೇಳೋ ಪ್ರಕಾರ ಹಿಂದೆ 4-5 ತಿಂಗಳಿಂದ ದೇವೇಗೌಡರು ಹರ್ನಳ್ಳಿಗೆ ಭೇಟಿ ಕೊಟ್ಟಿದ್ರು. ಅವಾಗ ನನ್ನ ಭೇಟಿ ಆದ್ರು, ನಾನು ಕೂಡ ಅವ್ರನ್ನ ಭೇಟಿ ಮಾಡಿದೆ. ಆಗ ನನ್ನ ತಪ್ಕೊಂಡ್ರು ಮತ್ತೆ ಹೇಗಿದೆ ಅಂತಾನು ಕೇಳಿದ್ರು. ಈಗ ಚೆನ್ನಮ್ಮ ಇಲ್ಲ, ಅದು ನನಗೆ ಬೇಜಾರಾಗ್ತಾ ಇದೆ ಅಂತಾನು ಕೂಡ ಹಿರಿಯರೊಬ್ರು ಹೇಳ್ತಾ ಇರ್ತದ್ದು. ಕ್ಯಾಮರಾ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹರ್ನಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.